ರಾಜ್ಯ ಸರ್ಕಾರದಿಂದ ನಗರೋತ್ಥಾನ 4ರ ಯೋಜನೆಯಡಿ ನಂಜನಗೂಡು ಪಟ್ಟಣದ ಬಡಾವಣೆಗಳ ರಸ್ತೆ ಅಭಿವೃದ್ಧಿಗಾಗಿ ಬರೋಬ್ಬರಿ 7 ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ. ದೇವಿ ಮಾರಮ್ಮನಹಳ್ಳಿ ಬಡಾವಣೆ ಸೇರಿ ಸಾಕಷ್ಟು ಬಡಾವಣೆಗಳಲ್ಲಿ ಮೈಸೂರು ಮೂಲದ ಗುತ್ತಿಗೆದಾರ ಕಾಮಗಾರಿ ಪ್ರಾರಂಭ ಮಾಡಿದ್ದಾನೆ. ಚುನಾವಣಾ ನೀತಿ ಸಂಹಿತೆ ಸಂದರ್ಭ ಬಳಸಿಕೊಂಡು 7 ಕೋಟಿ ಮೊತ್ತದ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಕಳಪೆಯಿಂದ ನಿರ್ಮಾಣ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ನಗರಸಭೆ ಎಂಜಿನಿಯರ್ ಕುಮಾರ್ ಮತ್ತು ಮೈಸೂರು ಮೂಲದ ಗುತ್ತಿಗೆದಾರರ ವಿರುದ್ಧ ಬಡಾವಣೆ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮೈಸೂರು ಜಿಲ್ಲಾಧಿಕಾರಿ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮನವಿ ನೀಡಿ ಸಂಬಂಧಪಟ್ಟ ಎಂಜಿನಿಯರ್ ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಕೋರಲಾಗಿದೆ. 3-4 ದಿನಗಳ ಒಳಗಾಗಿ ದೊಡ್ಡ ಮಟ್ಟದಲ್ಲಿ ನಗರಸಭಾ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲು ಸಜ್ಜುಗೊಳಿಸಲಾಗಿದೆ ಎಂದು ದೇವಿ ಮಾರಮ್ಮನಹಳ್ಳಿ ಬಡಾವಣೆ ನಿವಾಸಿಗಳು ಎಚ್ಚರಿಸಿದ್ದಾರೆ. ಈ ರಸ್ತೆ ಬಂದು ಬಸವಪಥ, ಈ ರಸ್ತೆ ನಿವಾಸಿ ನಾನು. ಏನಿ ನಮ್ಮ ಊಟಿ ರಸ್ತೆಯಿಂದ ದೇವರಮನಹಳ್ಳಿ ರಸ್ತೆಗೆ ಕನೆಕ್ಟ್ ಆಗೋಂಥ ಈ ರಸ್ತೆನ 30 ಅಡಿ ರಸ್ತೆನ ನಿರ್ಮಾಣ ಮಾಡ್ತಾ ಇದ್ದಾರೆ. ಭಾಳ ದಿನಗಳಿಂದ ಇದಕ್ಕೆ ಜಲ್ಲಿ ಹಾಕಿ ಸ್ಯಾಂಡ್ ಹಾಕಿ ಎಲ್ಲ ಮಾಡಿದ್ದಾರೆ. ಬಟ್ ಆದರೆ ಎಲೆಕ್ಷನ್ ಈ ಸಂದರ್ಭದಲ್ಲಿ ಇದನ್ನು ತೀರಾ ಕಳಪೆ ಕಾಮಗಾರಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಅಥವಾ ಮಾಡ್ತಾ ಇದ್ದಾರೆ. ಏನು ವಿಚಾರ ಅಂತಂದರೆ ನೀವು ನೋಡ್ಬೋದು, ಊಟಿ ರೋಡಿಂದ ಏನು ಕನೆಕ್ಟಿವಿಟಿಯಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು 70 ಅಡಿ ರಸ್ತೆನ ಬಿಟ್ಬಿಟ್ಟಿದ್ದಾರೆ, ಮಾಡಿಲ್ಲ. ಮಧ್ಯ ಪುನಃ ಹಾಕಿದ್ದಾರೆ. ಪುನಃ ಇಲ್ಲಿ ನೀವು ನೋಡೋವಂಥ ಈ ಜಾಗದಲ್ಲಿ ಇಲ್ಲೊಂದು 40 ಅಡಿ ಬಿಟ್ಬಿಟ್ಟಿದ್ದಾರೆ. ಮತ್ತು ಮಧ್ಯ 2 ಡಕ್ಟು, ಯಾವುದು ಸಾಯಿಬಾಬಾ ದೇವಸ್ಥಾನದ ಹತ್ರ ಒಂದು ಮತ್ತು ದೇವರಮನಹಳ್ಳಿ ಕನೆಕ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲೊಂದು, 2 ಡಕ್ಟ್ಗಳನ್ನ ಒಡೆದೋಗಿ ಇವ್ರ ಮೇಲೆ ಆ ಒಡೆದೋಗಿರೋ ಡಕ್ಟ್ ಮೇಲೇ ಜಲ್ಲಿ ಹಾಕೊಂಬಂದ್ಬಿಟ್ಟವ್ರೆ. ಆ ಜಲ್ಲಿ ಎಲ್ಲ ಹೋಗಿ ಬಚ್ಚಲ ಒಳಗಡೆ ಬಿದ್ದು ಆ ನೀರು ಸರಿಯಾಗಿ ಸರಾಗವಾಗಿ ಹೋಗದೆ ಅಕ್ಕಪಕ್ಕ ಸೈಟ್ಗಳಲ್ಲಿ ಸ್ಪಿಲ್ಲೇಜ್ ಆಗಿದೆ. ನಿರ್ಧಾರ ನಾವು ನಗರಸಭೆಯವರಿಗೆ ಪದೇ ಭೇಟಿ ಕೊಟ್ಟು 3-4 ಸರಿ ನೋಡಿದ್ದೀವಿ. AW ಅವ್ರ ಹತ್ರ ಮಾತಾಡಿದ್ದೀವಿ. ಅವ್ರು ಕೇಳದಂಥ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಒದಗಿಸಿದ್ದೀವಿ. ಅದರದ್ದು ಟಪಾಲ್ದು ಸ್ವೀಕೃತಿ ನಮ್ಮ ಹತ್ರ ಇದೆ. ಅದೇ ಬರ್ತೀವಿ, ಭೇಟಿ ಕೊಡ್ತೀವಿ, ಹಂಗಂತೀವಿ ಹಿಂಗಂತೀವಿ ಅಂತಂದರೆ ಹೊರತು AW ಅವರು ಒಂದ್ಸರು ಬಂದು ನೋಡಿಲ್ಲ. ಹೋಗ್ಲಿ, ಯಾರು ಅಧಿಕಾರಿಗಳು ಇಲ್ಲಿ ಬಂದರೆ ಅವ್ರ ಜೊತೆ ಮಾತಾಡೋಣ ಅಂತಂದರೆ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಏನು ಕೆಲಸಗಾರರು ಇಲ್ಲಿ ಕೆಲಸ ಮಾಡ್ತಾರೆ ಅವ್ರ ಬಿಟ್ಟು ಇನ್ಯಾರೂ ಇಲ್ಲ. ಮೋಸ್ಟ್ಲಿ ನಾವು ಯಾವ ದಿಕ್ಕಲ್ಲಿ ನೋಡಬೇಕು ಇದನ್ನ ಅಂತಂದರೆ ಈ ಚುನಾವಣೆ ಇರ್ತಕ್ಕಂಥ ಈ ಸಂದರ್ಭನ ಇದ್ರ ಮುಖಾಂತರ ತೋರಿಸಿ ತೇಪೆ ಹಚ್ಚಿ ಏನೋ ಜನಗಳಿಗೆ ರೋಡ್ ಮಾಡ್ತಾವ್ರೆ ಅಂತ ಅನ್ಸ್ಕೋಬೇಕು. ಮಾತಾಡೋದು ನೋಡಿದ್ರೆ ಸಾರ್ವಜನಿಕರ ತೆರಿಗೆ ಹಣ ಏನಿದೆ ಅದನ್ನು ಪೋಲ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಗುರು ಮಲ್ಲೇಶ್ ಕುಮಾರ್, CTV ನ್ಯೂಸ್, ನಂಜನಗೂಡು.